ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಶಿವರಾತ್ರಿ ಹಬ್ಬದ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಯುಗಾದಿ ಹಬ್ಬನೇ ಬರ್ತಾ ಇದೆ. ವಿಡಿಯೋ ಹಾಕೋಕ್ಕೆ ಡಿಲೇ ಆಯಿತು. ನಮ್ಮನೆ ನಿಯರಿಗೆ ಜೋಡಿ ಬೇವಿನ ಮರ ಗಂಟೆ ಬಸಪ್ಪ ದೇವಸ್ಥಾನ ಇದೆ. ಅಲ್ಲಿ ಶಿವರಾತ್ರಿ ಸೆಲೆಬ್ರೇಷನನ್ನು ಮಾಡಿದರು. ಶಿವರಾತ್ರಿಗೆ ವಿಶೇಷ ಪೂಜೆಯನ್ನು ಮಾಡಿದರು. ನಾವು ಕೂಡ ಹೋಗಿ ದೇವ್ರ ದರ್ಶನವನ್ನು ಮಾಡಿಕೊಂಡು ಹಾಗೆ ಸಂಜೆ ಪ್ರಸಾದವನ್ನು ಕೂಡ ಕೊಟ್ಟಿದ್ರು. ದೇವ್ರ ದರ್ಶನ ಮಾಡ್ತಾ ಇದ್ದೀರಾ. ಬಸಪ್ಪ ದೇವ್ರಿದೆ. ಬಸಪ್ಪಂಗೆ ಬೆಳ್ಳಿ ಕವಚ ಹಾಕಿದ್ರು, ಹಾಗೆ ಹೂವಿಂದ ಅಲಂಕಾರ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಹಾಗೆ ಬೇಗ ಹೋಗಿದ್ದೆ, ಹಾಗಾಗಿ ತುಂಬಾ ರಶ್ ಏನಿರಲಿಲ್ಲ. ಬೇಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬಂದೆ. ಪ್ರಸಾದ ಉಪ್ಪಿಟ್ಟು, ಕೇಸರಿ ಬಾತು, ಸಿಹಿ ಅವಲಕ್ಕಿ ಹಾಗೆ ಪಂಚಾಮೃತವನ್ನ ಮಾಡಿದ್ರು. ನಾನು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೆ. ಹಾಗೆ ಕಾಶಿ ವಿಶ್ವನಾಥ ದರ್ಶನ ಇತ್ತಲ್ಲ, ನಾನು ಕೂಡ ವಿಡಿಯೋ ಹಾಕಿದೆ. ತುಂಬ ಜನ ನೋಡಿರ್ತೀರ. ಅದ್ರದ್ದು ಕೂಡ ಪಾಂಪ್ಲೆಟನ್ನು ಹಂಚ್ತಾ ಇದ್ರು. ಅದ್ರದ್ದು ಒಂದು ವಿಡಿಯೋ ಮಾಡಿದೆ. ಹಾಗೆ ಇಲ್ಲಿ ಒಂದು ಹೋಮದ ಕುಂಡ ಕೂಡ, ಧೂಪ ಹಾಕೋದಕ್ಕೆ ಕುಂಡ ಕೂಡ ಮಾಡಿದ್ರು. ಹಾಗೆ ಬಂದವರು ಎಲ್ಲರೂ ಕೂಡ ಪ್ರಸಾದನ ತಗೊಂಡು ಹೋಗ್ತಿದ್ರು. ಹಾಗೆ ಶಿವನ ಮೂರ್ತಿಯನ್ನ ಕೂಡ ಇಟ್ಟಿದ್ರು. ಈಗೆಲ್ಲ ಫೋಟೋಸ್ ತೆಕ್ಕೋತಾರಲ್ವ, ಹಾಗಾಗಿ ಶಿವನ ಮೂರ್ತಿ ಕೂಡ ಇಟ್ಟಿದ್ರು. ಹಾಗೆ ನನ್ನ ಸಬ್ಸ್ಕ್ರೈಬರ್ ಅಂತ ಇವರು ತುಂಬಾನೇ ಖುಷಿಯಾಗಿ ಮಾತಾಡ್ಸಿದ್ರು. ನನಗೂ ತುಂಬ ಖುಷಿ ಆಯಿತು. ಅವರು ಕೂಡ ಫೋಟೋ ತೆಕ್ಕೊಂಡ್ರು, ನಾನು ಕೂಡ ವಿಡಿಯೋ ಮಾಡಿಕೊಂಡು ಬಂದೆ. ಹಾಗೆ ನಮ್ಮನೆ ನಿಯರಲ್ಲೇ ಒಂದು ಪಾರ್ಕ್ ಇದೆ. ಸಮ ಫ್ರೆಂಡ್ಸ್ ಎಲ್ಲ ಸೇರ್ಕೋತಾರೆ, ಟ್ಯೂಷನ್ ಫ್ರೆಂಡ್ಸ್ ಎಲ್ಲ. ಹಾಗಾಗಿ ಬನ್ನಿ ಅಮ್ಮ ಹೋಗೋಣ, ಆಟ ಆಡೋಣ ಅಂತ ಹೇಳ್ದ. ನಾನು ಹಾಗೆ ಆಟ ಆಡೋದನ್ನೆಲ್ಲ ನೋಡ್ತಾ ಇದ್ದೆ. ಒಂದು ಸ್ವಲ್ಪ ವಾಕಿಂಗ್ ಮಾಡಿದೆ. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಇರೋದನ್ನ ನೋಡಿದೆ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಹಾಗೆ ಪುಟಾಣಿ ಪಾರ್ಕು ಏರಿಯಾ ಒಳಗೆ ತುಂಬಾ ಚೆನ್ನಾಗಿದೆ, ಸೈಲೆಂಟ್ ಆಗಿರುತ್ತೆ. ಹಾಗೆ ವಾಕ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಮಕ್ಕಳು ಆಟ ಆಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ತುಂಬಾ ಜನಕ್ಕೆ ಗೊತ್ತಿದೆ. ಹಾಗೆ RNS ಜ್ಯುವೆಲರಿ ಕಲೆಕ್ಷನ್ ಅನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಮಾಡಿದೀನಿ. ಹೊಸ ಜ್ಯುವೆಲರಿ ಕಲೆಕ್ಷನ್ಸ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಹಾಗೆ ಜ್ಯುವೆಲರಿ ತಗೊಳಕ್ಕೆ ಇವರು ಮಿಡಲ್ ಸ್ಕೂಲ್ ಫ್ರೆಂಡ್ ಜ್ಯುವೆಲರಿ ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದಿದ್ರು. ತುಂಬಾ ವರ್ಷಗಳಾದ್ಮೇಲೆ ಮೀಟ್ ಮಾಡಿದ್ದು, ತುಂಬಾನೇ ಖುಷಿ ಆಯ್ತು. ಹಾಗೆ ಹಸ್ಬೆಂಡ್ ಗೆ ಬಟ್ಟೆ ತಗೊಳ್ಳೋಣ ಅಂತ ಇಲ್ಲಿ ಚಾಮುಂಡಿಪುರಂ ಸರ್ಕಲ್ ಅಲ್ಲಿ ರಾಜೇಶ್ ಫ್ಯಾಷನ್ಸ್ ಅಂತ ಅಲ್ಲಿಗೆ ಬಂದಿದೀವಿ. ಹಸ್ಬೆಂಡ್ ಫ್ರೆಂಡ್ ಎಲ್ಲ ಹೇಳ್ತಿದ್ರಂತೆ ಚೆನ್ನಾಗಿರುತ್ತೆ, ಹೋಗಿ ಬನ್ನಿ ಅಂತ. ಹಾಗಾಗಿ ಹಸ್ಬೆಂಡ್ ಗೆ ಸ್ವಲ್ಪ ಬಟ್ಟೆ ತಗೋಬೇಕಾಗಿತ್ತು, ಬಂದಿದೀವಿ. ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಹಾಗೆ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ತುಂಬಾ ಪ್ರೈಸ್ ಎಲ್ಲ ಹೈಕ್ ಇರುತ್ತೆ, ಆತರ ಎಲ್ಲ ಏನು ಇಲ್ಲ. ರೀಸನಬಲ್ ಆಗಿತ್ತು ಪ್ರೈಸ್. ಹಾಗೆ ಕಲೆಕ್ಷನ್ ಕೂಡ ತುಂಬಾನೇ ವೆರೈಟೀಸ್ ಇತ್ತು, ತುಂಬಾನೇ ಡಿಸೈನ್ಸ್ ಇತ್ತು, ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ತುಂಬಾ ಕೋಆಪರೇಟಿವ್ ಆಗಿ ನಾವು ಕೇಳಿದ್ದೆಲ್ಲ ತೋರಿಸಿ, ಆಕ್ಚುಲಿ ನಾವು ಹೋದಾಗ 10 ಮೇಲೆ ಆಗೋಗಿತ್ತು, 10 ಎಲ್ಲ ಆಗೋಗಿತ್ತು. ಹಾಗೂ ಕೂಡ ನಿಧಾನಕ್ಕೆಲ್ಲ ತೋರಿಸಿ ನಾವು ತಗೊಳ್ಳೋವರೆಗೂ ವೆಯ್ಟ್ ಮಾಡಿ ನಾವು ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಕೂಡ ಮಾಡಿದ್ರು. ಹಾಗೆ ಪ್ರೈಸ್ ರೀಸನಬಲ್ ಇದೆ. ನೀವು ಸುತ್ತಮುತ್ತ ಇದ್ರೆ, ಚಾಮುಂಡಿಪುರಂ ಸುತ್ತಮುತ್ತ ಇದ್ರೆ ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡಿ, ಪರ್ಚೇಸ್ ಮಾಡಿ. ಮೆನ್ಸ್ ಕಲೆಕ್ಷನ್ ಪೂರ್ತಿ ಟೀ ಶರ್ಟು, ಜೀನ್ಸು, ಫಾರ್ಮಲ್ಸು ಎಲ್ಲ ಕೂಡ ಸಿಗುತ್ತೆ. ಹಾಗೇನೆ ಸಮು ಹಾಲಿಡೇಸ್ ಅಲ್ಲಿ ಅಮ್ಮನ ಮನೇಲಿ ಇರ್ತಾನಲ್ಲ, ಆಗ ಅಮ್ಮ ಹೇಗೆ ಅವನ್ನ ಆಟ ಆಡುವಾಗ ಕರೀತಾರೆ ಅಂತ ಹೇಳಿದಾನೆ. ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಸಮು, ಅಮ್ಮಮ್ಮ ಮನೆ ಹತ್ರ ಹೋಗ್ತಿಯಲ್ಲ ಆಟ ಆಡಕ್ಕೆ, ಅಮ್ಮಮ್ಮ ಮನೆಗೆ ಹೋದಾಗ ಅವ್ರ ಮನೆ ಹತ್ರ ಆಟ ಆಡ್ತಿರ್ತೀಯಲ್ಲ, ಆಗ ಅಮ್ಮಮ್ಮ ಏನ್ ಮಾಡುತ್ತೆ ನಿನ್ಗೆ? 11 ಲೇಟ್ ಇಲ್ಲ 11 ಟ್ಯೂಷನ್ ಮುಗಿಸ್ಕೊ ಬರೋದು ಇನ್ನೂ ಲೇಟ್ 8:30 ಆಗುತ್ತೆ. 7 ಹೇಳ್ಕೊಂಡು ಬಂದು ಬಾಗ್ಲಾಕಿ ಮುಚ್ಚಿಬಿಡುತ್ತೆ. ಗೊಬ್ಬರ ತಾಚೆ ಹೋಗ್ಬೇಡ ಅನ್ನುತ್ತೆ. ನಾನು ಹಿಂಗೊಂದು ಹೊಡಿತೀನಿ. ಅದಕ್ಕೆ ಇನ್ನು ಉಚ್ಚಿ ಶಾಕಿ ಇದು ಎಲ್ಲ ಮಾಡಿ ಇದೆಲ್ಲ ನಂಗೆ ಮರ್ಯಾದೆ ಕೊಡೋದು ನೀನು ನಿನ್ನ ಸಾಕಿದ್ದಕ್ಕೆ ಇದೆ ನಾನು ನಿನ್ ಮರ್ಯಾದೆ ಕೊಡೋದು ಅನ್ನತ್ತೆ. ಅದಕ್ಕೆ ನಾನು ಯಾವಾಗ ಸುಮ್ಮನೆ ಆಟ ಆಡಕ್ಕೂ ಬಿಡಲ್ಲ. ಇದು ನಿನ್ನ ಸ್ಟ್ಯಾಂಡರ್ಡ್ ಡೈಲಾಗ್. ಆಮೇಲೆ ಬಾಗಿಲು ತೆಗೆದುಬಿಟ್ಟು ಡಾಬ್ ಅಂತ ಹಾಕೊಂಡು ಹೋಗ್ತೀನಿ. ಆಮೇಲೆ ಮತ್ತೆ 7:30 ಆದ್ಮೇಲೆ ಮತ್ತೆ ಅಲ್ಲ, ನೀನು ಅಮ್ಮಮ್ಮಂಗೆ ಆತರ ಎಲ್ಲ ಮಾಡ್ತಾರ, ಮರ್ಯಾದೆ ಕೊಡ್ಬೇಕು ತಾನೆ. ಅಮ್ಮಮ್ಮ ಮರ್ಯಾದೆ ಕೊಟ್ರೆ ಯಾರಿಗಾದ್ರೂ ಮರ್ಯಾದೆ. ಅಮ್ಮಮ್ಮ ನಿಂಗೆ ಮರ್ಯಾದೆ ಕೊಡಲ್ವಾ? ಆತರ ಎಲ್ಲ ಹೇಳ್ತಾರ. ಅಮ್ಮಮ್ಮ ನಿನ್ ಮೇಲೆ ಪ್ರೀತಿಯಿಂದ ಬಾ ಅಷ್ಟೊತ್ತಲ್ಲೆಲ್ಲ ಆಟ ಆಡ್ಬಾರ್ದು ಅಂತ ಹೇಳುತ್ತೆ. ನೀನು ಇಲ್ಲ ಅಮ್ಮಮ್ಮ ಹಂಗನಲ್ಲ ಆ ತರ ಗೊತ್ತಿಲ್ಲ. ಅದು ಪ್ರೀತಿಯಿಂದ ನಾನು ಹಂಗೆ ತಾನೇ ಕರಿಯೋದು ನಿನ್ನ ಲೇಟ್ ಆದಾಗ. ಹಂಗಲ್ಲ, ಬಂದ್ರೆ ಸರಿ ಬಾಗ್ಲಾಕ್ಬಿಡ್ತೀನಿ ನಾನು. ಅದಕ್ಕೆ ನಾನು ನಮ್ಮನೇಲಿ ನಿಂದು 9 ಗಂಟೆ, ಅದು 8 ಗಂಟೆ. ಆದ್ರೂ ನಾನು 10 ಗಂಟೆ ಎಲ್ಲ ಬಿಡ್ತೀನಲ್ವಾ. ಅಮ್ಮಮ್ಮಂದು 7 o'clock ಲಾಸ್ಟ್. 7 ಲಾಸ್ಟ್.
ನಾವು ಹೋಗೋದೇ ಟೆಂಪೋ ಹತ್ರ 7. ಅಯ್ಯೋ ಅಷ್ಟೊತ್ತಲ್ಲೆಲ್ಲ ಆಟ ಆಡ್ತಾರಾ? ಇನ್ನು 12 ಗಂಟೆವರೆಗೂ ಆಟ ಆಡ್ತೀವಿ. 12 ಗಂಟೆವರೆಗೂ. ಇನ್ನ ಸಮ್ಮರ್ ಹಾಲಿಡೇಸ್ ಬಂದ್ರಂತೂ ಕೇಳಂಗೆ ಇಲ್ಲ. ಅಲ್ಲೇ ಇರ್ತೀವಿ. ಎಲ್ಲ ಮನೆ ಹತ್ರ ಇರ್ತೀಯಾ, ಅವ್ರ ಮನೆ ಹತ್ರ ಇರ್ತೀಯಾ, ಅಮ್ಮಮ್ಮ ಮನೆ ಹತ್ರ ಇರ್ತೀಯಾ? ಇಲ್ಲೆರಡು ದಿನ ಅಲ್ಲೆರಡು ದಿನ ಅಂತ 1 ವಾರ. ಅಲ್ಲ ಇಲ್ವಾ, ಇಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ, ಅಲ್ಲಿ ಮಧ್ಯಾಹ್ನದಿಂದ ರಾತ್ರಿ. ಇಲ್ಲ ಹಂಗಾಗಲ್ಲ. ಮತ್ತೆ ನೆಕ್ಸ್ಟ್ ಡೇ ಇಲ್ಲಿ ರಾತ್ರಿ, ಅಲ್ಲಿ ಬೆಳಗ್ಗೆ. ಇಲ್ಲ ಇಲ್ಲೊಂದಿನ ಅಲ್ಲೊಂದಿಲ್ಲ, ಇಲ್ಲೊಂದಿನ ಒಂದ್ ದಿವಸ ಮನೆ ಕಳೋದು, ಒಂದ್ ದಿವಸ ಎದ್ದು ಬರೋದು, ಒಂದ್ ದಿವಸ ಮನೆ ಕಳೋದು, ಒಂದ್ ದಿವಸ ಎದ್ದು. ಓಕೆ ಈ ಒಂದು ಕತೆ ಅವ್ರ ಅಮ್ಮಮ್ಮಂದಿ ಒಂದು ಕತೆ ಹೇಳ್ತಿದ್ದ, ಅದನ್ನೇ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮೀಶೋಯಿಂದ ಕಾರ್ಪೆಟ್ ಕ್ಲೀನರ್ ಅನ್ನ ತರಿಸಿದ್ದೆ 99 ರುಪೀಸ್ಗೆ. ಸೇಲ್ಗಳಲ್ಲಿ, ಎಕ್ಸಿಬಿಷನ್ಗಳಲ್ಲಿ ನೋಡಿರ್ತೀರಾ, ಇದು ಕಾರ್ಪೆಟ್ ಕ್ಲೀನರ್ ಅಂತ ಹೇಳಿ ತೋರಿಸಿರ್ತಾರೆ. ಆದ್ರೆ ತಗೊಳ್ಳೋದು ಮಿಸ್ ಆಗೋಗಿರುತ್ತೆ, ಕೆಲವೊಬ್ರು ತಗೊಂಡಿರ್ತೀರಾ. ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಕಾರ್ಪೆಟ್ ಹಾಗೆ ಡೋರ್ ಮ್ಯಾಟ್ಸ್ಗಳನ್ನ ಕ್ಲೀನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಇದೆ ಅಂತಾನೆ ಹೇಳ್ಬೋದು. ನೀವು ಕಾರ್ಪೆಟ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇರ್ತೀರಾ, ಅದು ಒದ್ರಿದ್ರೂ ಕೂಡ ಹೋಗೋದಿಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಕ್ಲೀನ್ ಆಗೋದಿಲ್ಲ. ಇದೊಂದು ನಿಮ್ಮ ಮನೇಲಿದ್ದರೆ ಎಷ್ಟು ನೀಟಾಗಿ ಕಾರ್ಪೆಟನ್ನು ಕ್ಲೀನ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ಮನೇನ ದಿನ ಕಸ ಗುಡಿಸ್ಕೊಳ್ಳೋಕ್ಕೂ ಮುಂಚೆ ಇದನ್ನು ಒಂದ್ಸತಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡ್ರೆ ತುಂಬಾ ಕ್ಲೀನಾಗಿ ಕಾರ್ಪೆಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಮೀಶೋನಲ್ಲಿ ತೊಗೊಂಡಿದ್ದು 99 ರುಪೀಸ್ಗೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ಪರ್ಚೇಸನ್ನು ಮಾಡ್ಬೋದು. ಹಾಗೆ ಈಗ ನಾನು ತೋರಿಸ್ತಾ ಇರೋದು ಮೀಶೋಯಿಂದ ತೊಗೊಂಡಿರೋ ಎಲೆಕ್ಟ್ರಿಕ್ ಲೈಟರನ್ನು ತರಿಸಿದ್ದೀನಿ. ಗ್ಯಾಸ್ ಲೈಟರ್ ಅಂತಲೇ ಹೇಳ್ಬೋದು. ನನ್ನ ಲೈಟರ್ ಸ್ವಲ್ಪ ಹಾಳಾಗಿತ್ತು, ಹಾಗೆಯೇ ಇದು ಲೈಟರ್ ನೋಡಿದ್ನಲ್ಲ ತುಂಬಾ ಇಷ್ಟ ಆಯಿತು. ಹಾಗೆ ಕೆಲವೊಬ್ಬರು ಲೈಟರ್ ಬೇಗ ಹಾಳಾಗ್ತಾ ಇರುತ್ತೆ. ಹಾಗೆ ಈ ಸ್ಟೀಲ್ ಲೈಟರ್ ಎಲ್ಲ ಏನು ಅಂದರೆ ಸ್ವಲ್ಪ ನೀರು ಬಿದ್ದರೆ ತುಕ್ಕಿಡಿಯೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಕೆಲವೊಬ್ರು ಮನೇಲಿ ಲೈಟರು ಬೇಗ ಹಾಳಾಗ್ತಾ ಇರುತ್ತೆ, ಹಚ್ಚಿದ್ರು ಹತ್ಕೋತಾ ಇರಲ್ಲ, ಅವಾಗ ತುಂಬಾ ಬೇಜಾರಾಗುತ್ತೆ. ಆ ಟೈಮಲ್ಲಿ ನೀವು ಈ ಥರ ಎಲೆಕ್ಟ್ರಿಕ್ ಲೈಟರನ್ನು ಪ್ರಿಫರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಪೋರ್ಟಬಲ್ಲು, ಈಸಿ ಟು ಯೂಸು. USB ಕೇಬಲನ್ನು ಕೊಟ್ಟಿರ್ತಾರೆ. C ಟೈಪ್ ಚಾರ್ಜರ್ ಇರುತ್ತೆ. ನಿಮ್ಮ ಮನೇಲಿರೋ ಚಾರ್ಜರಲ್ಲೂ ಕೂಡ ಚಾರ್ಜ್ ಮಾಡ್ಕೋಬೋದು, ಚಾರ್ಜ್ ಮಾಡಿ ಯೂಸ್ ಮಾಡ್ಕೊಳ್ಳೋದು. ಹಾಗೆ ನೋಡ್ತಾ ಇದ್ದೀರಾ ಲೈಟರು, ಫಸ್ಟ್ ಪವರ್ ಬಟನ್ನ ಆನ್ ಮಾಡಿಕೊಂಡ್ರೆ ಆನ್ ಆಗುತ್ತೆ. ಹಾಗೆ ಅಲ್ಲಿ ಬಟನನ್ನು ಕೊಟ್ಟಿರ್ತಾರೆ, ಆ ಬಟನ್ ಪ್ರೆಸ್ ಮಾಡಿದ್ರೆ ಲೈಟರ್ ಆನ್ ಆಗುತ್ತೆ. ಹಾಗೆ ಫ್ಲೆಕ್ಸಿಬಲ್ ಇದೆ, ನಾವು ಹೇಗೆ ಬೇಕಾದರೂ ಬೆಂಡ್ ಮಾಡ್ಕೋಬೋದು. ಹಾಗೆ ಚಾರ್ಜಿಂಗ್ಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ನಾನು ಗ್ಯಾಸ್ ಹಚ್ಚಿ ಕೂಡ ತೋರಿಸ್ತೀನಿ. ಹಾಗೆ ದೀಪ ಹಚ್ಕೋಬೋದು, ಕ್ಯಾಂಡಲ್ ಹಚ್ಬೋದು, ಪಟಾಕಿ ಕೂಡ ಹೊಡಿಬೋದು. ದೇವ್ರ ಮನೇಲಿ ಮ್ಯಾಚ್ ಬಾಕ್ಸ್ ಇಟ್ಬಿಟ್ಟು ಹುಡುಕ್ತಾ ಇರ್ತೀವಿ, ಇಲ್ಲ ಮ್ಯಾಚ್ ಬಾಕ್ಸ್ ಒದ್ದೆ ಆಗಿಬಿಡುತ್ತೆ. ಆ ಥರ ಇರುವಾಗ ನಾವು ದೇವ್ರ ಮನೆಗಳಿಗೆಲ್ಲ ಇಟ್ಕೋಬೋದು. ತುಂಬಾನೇ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಕ್ಯಾಂಡಲ್ಲು, ದೀಪ ಹಚ್ಚೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಬೀಗ್ರೂಟಕ್ಕೆ ಅಂತ ಬಂದಿದ್ದೀವಿ, ಮನೆ ನಿಯರೇ. ಹುಡುಗ ಬಂದು ಆಶ್ರಮದ ಕಡೆಯವರು, ಹುಡುಗಿ ಬಂದು ನನ್ನ ಫ್ರೆಂಡ್ ಕಸಿನ್ ಆಗಬೇಕು. ಮದ್ವೆಗೂ ಕೂಡ ಇನ್ವೈಟ್ ಮಾಡಿದ್ರು. ನಾವು ಬೇರೆ ಕಡೆ ಇನ್ನೊಂದು ಫಂಕ್ಷನ್ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಬರಕ್ ಆಗಿರ್ಲಿಲ್ಲ. ಹಾಗಾಗಿ ಬೀಗ್ರೂಟಕ್ಕೆ ಅಂತ ಬಂದಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಿ ಫ್ರೆಂಡ್, ಹಾಗೆ ಫ್ರೆಂಡ್ ಅಕ್ಕ ಎಲ್ಲರೂ ಕೂಡ ತುಂಬಾ ದಿನಗಳಾಗೋಗಿತ್ತು ಮೀಟ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಹಾಗೆ ಆಶ್ರಮದವರೆಲ್ಲ ಬಂದಿದ್ರು, ಎಲ್ಲರನ್ನೂ ಕೂಡ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು, ಊಟ ಮಾಡಿದ್ವಿ. ತುಂಬಾ ದಿನ ಆದ್ಮೇಲೆ ಹಸ್ಬೆಂಡ್ ಫ್ರೆಂಡ್ ಎಲ್ಲ ಸಿಕ್ಕಿದ್ರು, ಎಲ್ಲರೂ ಖುಷಿಯಾಗಿ ಮಾತಾಡ್ಸಿದ್ವಿ. ಹಾಗೆ ಊಟಕ್ಕೆ ಅಂತ ಕೂತಿದೀವಿ. ಚಿಕನ್ ಚಾಪ್ಸು, ಚಿಲ್ಲಿ ಚಿಕನ್, ಮೊಸರು ಬಜ್ಜಿ, ಪಾಯಸ, ಗೀ ರೈಸು, ಮಟನ್ ಸಾಂಬಾರು, ಹೀಗೆ ಊಟ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು VK ಫ್ಯಾಷನ್ ಅಂತ ಹೇಳಿ ಹೊಸುಂಡಿ ಹತ್ರ ಹೊಸದಾಗಿ ಶಾಪ್ ಮಾಡಿದ್ದಾರೆ. ಫ್ರೆಂಡ್ ಅಕ್ಕ ಅಂತ ಹೇಳಿದ್ದೆ, ಆಲ್ರೆಡಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಅವ್ರ ಹತ್ರ ತಗೊಂಡಿರೋದು, ಸ್ಟಿಚ್ ಮಾಡಿ ವೇರ್ ಮಾಡಿದೀನಿ, ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಸುತ್ತಮುತ್ತ ಇದ್ರೆ ಹೋಗಿ ಶಾಪಿಂಗ್ ಅನ್ನ ಮಾಡಬಹುದು. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.